ಅಣ್ಣ ಹಾ ಹೇಳಮ್ಮ. ಕಾಲೇಜ್ ಬಿಡ್ತು ವೇಟ್ ಮಾಡ್ತಾ ಇದ್ದೀನಿ, ಎಲ್ಲಿದ್ಯಾ? ಬೇಗ ಬಾ. ನಿನ್ನ ಪಿಕ್ ಮಾಡೋಣ ಅಂತಾನೆ ಬರ್ತಾ ಇದೆ, ಆದ್ರೆ ರೋಡ ಬರ್ಬೇಕಾದ್ರೆ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ಅಲ್ಲಿ ನನ್ನ ಫ್ರೆಂಡ್ ಬಂದಿದ್ದಾನೆ ನೋಡು, ನಿನ್ನ ಪಿಕ್ ಮಾಡಕ್ಕೆ. ಫ್ರೆಂಡಾ? ಯಾರು? ಅಲ್ಲಿ ವೈಟ್ ಶರ್ಟ್ ಹಾಕೊಂಡಿದಾರಲ್ಲ ಅವ್ರಾ? ಹಾ, ಆ ವೈಟ್ ಶರ್ಟ್ ಹಾಕೊಂಡಿದ್ದಾನಲ್ಲ ಅವನೇ. ಅಣ್ಣ ಇವನೇನಪ್ಪ ನೋಡಕ್ ಹಿಂಗಿದ್ದಾನೆ. ನಮ್ಮಣ್ಣಂಗೆ ಎಷ್ಟು ಸಲ ಹೇಳಿದ್ದೀನಿ ಇಂಥವ್ರನ್ನ ಫ್ರೆಂಡ್ಸ್ ಮಾಡ್ಕೋಬೇಡ ಅಂತ. ನೋಡಕ್ಕೆ ಹಿಂಗಿದ್ದಾನೆ, ಈ ಬುದ್ಧಿ ಹೆಂಗಿರುತ್ತೋ ಏನೋ. ಹೇ ಹಾಯ್ಮ, ನಾನೇ ಬರ್ತೀನಿ ಕಾರ್ ತಗೊಂಡು. 1 ನಿಮಿಷ ಅಲ್ಲೇ ಇರು. ಸಿಸ್ಟರ್ ಬನ್ನಿ ಕುತ್ಕೊಳ್ಳಿ. ಸಿಸ್ಟರ್ ನೀವು ಸೀಟ್ ಬೆಲ್ಟ್ ತಗೊಳ್ಳಿ. ಥ್ಯಾಂಕ್ಸ್ ಅಣ್ಣ. ಸರಿ ಆಯ್ತಮ್ಮ, ಮತ್ತೆ ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕಂದ್ರೆ ನನ್ಗೆ ಹೇಳಿ. ಸರಿ ಅಣ್ಣ. ಲೋ ಮಗ, ಎಷ್ಟೊತ್ತ ಪೆಟ್ರೋಲ್ ತರಕ್ಕೆ, ಬೇಗ ಬಾರಲ್ಲ. ಹಾಮ, ಓದ್ಯಾ ಮನೆಗೆ? ಹಾ ಅಣ್ಣ, ರೀಚ್ ಆದೆ. ನಾನು ನಿಮ್ಗೊಂದೇನು ಹೇಳಲಾ? ನಿಮ್ಮ ಫ್ರೆಂಡ್ಸ್ ಬಗ್ಗೆ ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಅವ್ರನ್ನೆಲ್ಲ ತುಂಬ ಕೆಟ್ಟವ್ರು ಅನ್ಕೊಂಡ್ಬಿಟ್ಟಿದ್ದೆ ಅಣ್ಣ. ಬಟ್ ಅವರೆಲ್ಲ ತುಂಬ ಒಳ್ಳೆಯವರು. ನನ್ನ ಫ್ರೆಂಡ್ಸು ನೋಡಕ್ ಮಾತ್ರ ಹಂಗಿದ್ದಾರೆ. ಅವ್ರೇನು ಅವ್ರ ಮನ್ಸು ಎಂಥದ್ದು ಅಂತ ಜೊತೆಲಿದ್ದೆ ಅರ್ಥ ಮಾಡ್ಕೊಂಡಿರೋರಿಗೆ ಮಾತ್ರ ಗೊತ್ತು. ಒಂದು ಹೇಳ್ತೀನಿ, ಅರ್ಥ ಮಾಡ್ಕೊ. ಮನ್ಸಿನ ಬಟ್ಟೆ ನೋಡಿ, ಬಣ್ಣ ನೋಡಿ, ಆಕಾರ ನೋಡಿ ಯಾವತ್ತೂ ಅಳಿಬಾರ್ದು. ಸಾರಿ ಅಣ್ಣ. ಹೇ ಪರವಾಗಿಲ್ಲ ಬಿಡಮ್ಮ, ನನ್ನ ಫ್ರೆಂಡ್ಸ್ ಏನು ಅಂತ ನನಗೆ ಗೊತ್ತು.